ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ವರ್ಣ ಟಿವಿ ಅರ್ಪಿಸುವ ಸ್ವರ್ಣಪಾಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಮೈಸೂರಿಗೆ ಬಂದಿದ್ದೇವೆ. ಮೈಸೂರಿನಲ್ಲಿ ಮಮತಾ ವಾಸುದೇವರಾವ್ ಅವರ ಮನೆಗೆ ಬಂದಿದ್ದೇವೆ. ಮಮತಾ ಅವರು ನಿಮಗೋಸ್ಕರ ಯಾವ ಅಡುಗೆ ಮಾಡ್ತಾ ಇದ್ದಾರೆ ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಮಮತಾ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗೆ ಅನ್ನಿಸ್ತಾ ಇದೆ ನಾವು ನಿಮ್ಮ ಮನೆಗೆ ಬಂದು ನಿಮ್ಮ ಕೈಯಿಂದ ನಾವು ಸವಿ ರುಚಿಯನ್ನ ಸವಿಯೋದಿಕ್ಕೆ ಬಂದಿದ್ದೀವಿ? ವಿಶೇಷ ಖಾದ್ಯವನ್ನ ತಯಾರಿಸ್ತಾ ಇದ್ದೀರಾ ಇವತ್ತು, ಹೇಗೆ ಅನ್ನಿಸ್ತಾ ಇದೆ? ನಂಗಂತೂ ಖುಷಿ ಅನಿಸ್ತಾ ಇದೆ. ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂಥರ ಭಯ ಅಂತ ಅನ್ನಿಸ್ತಾ ಇದೆ. ಭಯ ಏನು ಪಡ್ಬೇಡಿ, ನಿಮ್ಮನೇನೆ ಇದು. ನೀವು ಮಾಡುವಂತಹ ಅಡುಗೆನೆ, ನಾವ್ ಯಾವ ಎಕ್ಸಾಮು ಕೊಟ್ಟಿಲ್ಲ, ಧೈರ್ಯವಾಗಿ ಮಾಡಿ. ಇವತ್ತು ಏನು ರೆಸಿಪಿಯನ್ನ ತಯಾರು ಮಾಡ್ತಾ ಇದ್ದೀರಾ? ಗುಳ್ಕಾಯಿ ಬಜ್ಜಿ ಅಂತ. ಗುಳ್ಕಾಯಿ ಬಜ್ಜಿ. ಓಕೆ, ಗುಳ್ಕಾಯಿ ಅಂದ್ರೇನು? ಗುಳ್ಕಾಯಿ ಅಂತಂದ್ರೆ ಈ ತರ ಇರುತ್ತೆ. ಇದು ಮುಳ್ಳಿರುತ್ತೆ. ಇದು ಬದನೆಕಾಯಿ ಜಾತಿ. ಇದು ಬಸ್ರಿಗಾಗ್ಬೋದು, ಬಾಣಂತಿರ್ಗಾಗ್ಬೋದು, ಹಂಗೆ ಆಗ್ಬೋದು. ತಿಂತು ಅಂತಂದ್ರೆ ತುಂಬಾ ಹೆಲ್ದಿ. ಓಕೆ, ಗುಳ್ಕಾಯಿ ಬಜ್ಜಿ ಅಂತ ಮಾಡ್ತಾ ಇದ್ದೀರಾ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಜೀರಿಗೆ ಬೇಕು, ಹುರ್ಗಡ್ಲೆ, ಮತ್ತೆ ಉದ್ದಿನ ಬೇಳೆ, ಕಡಲೆಬೇಳೆ, ಇಂಗು, ಒಗ್ಗರಣೆಗೆಲ್ಲ ಸಾಸಿವೆ, ಕರ್ಬೇವು, ಇಷ್ಟೆಲ್ಲ ಬೇಕು. ತೆಂಗಿನ ತುರಿನೂ ಬೇಕು. ತೆಂಗಿನಕಾಯಿ ಇದು ಆಪ್ಷನ್ಸ್. ಬೇಕು ಅಂತಂದ್ರೆ ಹಾಕೋಬಹುದು, ಟೊಮೊಟೊ ಇಲ್ಲದೆ ಆದ್ರೆ ಇಲ್ಲ. ಮೆಣಸಿನ ಪುಡಿ, ಮಾಮೂಲಿ ಸಾಂಬಾರ್ ಪುಡಿನೇ ಹಾಕೊಳ್ಳಿ. ಇದನ್ನ ಹುರ್ಕೋಬೇಕು. ಇದಕ್ಕೆ ತುಪ್ಪನೋ ಅಥವಾ ಎಣ್ಣೆನೋ ಹಾಕೊಂಡು ಹುರ್ಕೊಟ್ಟು ಆಮೇಲೆ ಇಷ್ಟೆಲ್ಲ ತೆಂಗಿನಕಾಯಿ, ಒಣಮೆಣಸಿನಕಾಯಿ ಇದನ್ನೆಲ್ಲ ಹಾಕೊಂಡು ತಿರುಗ್ಬಿಟ್ಟು ಒಗ್ಗರಣೆ ಮಾಡ್ಬೇಕು. ರೆಡಿ ಮಾಡೋಣ. ಇದನ್ನ ಜಜ್ಜಿ ಬೀಜನೆಲ್ಲ ತೆಗೆದು ಆಮೇಲಿಂದ ಎಣ್ಣೆ ಹಾಕೊಂಡು ಒಂದ್ ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ ಬಾಡ್ಬೇಕು. ಒಳಗಡೆ ಬೀಜ ಇರುತ್ತಾ? ಮಾಮೂಲಿ ಬದನೆಕಾಯಿ ಬೀಜ ತೆಗಿಯಲ್ಲ, ಇದ್ರಲ್ಲಿ ತೆಗೆದ್ಬಿಟ್ಟು ಮಾಡೋದು. ಇದು ಅಪರೂಪದ ಕಾಯಿ, ಸಿಗಲ್ಲ. ಅಲ್ಲಿ ಇಲ್ಲಿ ಬೆಳೆದಿರುತ್ತೆ. ಏನಂದ್ರೆ ಗೊಬ್ಬರ ಗೋಡು ಏನು ಹಾಕಿರಲ್ಲ ಅಂತ ಅಂದ್ಬಿಟ್ಟು ಇದನ್ನ ಬಳಸಿ ಮಾಡ್ತೀವಿ. ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಇಲ್ಲ ನೀರ್ ಹಾಕೊಂಡು ಬೇಯಿಸ್ಕೊಂಡು ಮಾಡ್ತಾರೆ, ಅದು ಅಷ್ಟೊಂದು ರುಚಿ ಇರಲ್ಲ. ಇದು ಅಂತಂದ್ರೆ ಎಣ್ಣೆ ಹಾಕೊಂಡು ಹುರಿದಿರೋದು ಫ್ರೈ ಆಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿ ಫ್ರೈ ಮಾಡ್ಬೇಕಾ? ಸುಮಾರಾಗಿ. ಮತ್ತೆ ಆಮೇಲಿಂದ ಒಗ್ಗರಣೆ ಮಾಡ್ತೀವಲ್ಲ, ಅದ್ರಲ್ಲಿ ಬೇಕುತ್ತೆ. ಓಕೆ. ಇಷ್ಟ ಆಗಿರೋದು ಆದ್ರೆ ಸಾಕು. ಓಕೆ, ಒಂದ್ ಜಾರ್ಗೆ ಇವಾಗ ಇದನ್ನೆಲ್ಲ ತೆಂಗಿನಕಾಯಿ. ಸ್ಟವ್ ಆಫ್ ಮಾಡ್ಬೇಕಾ ಬೇಡವಾ? ಸ್ಟವ್ ಆಫ್ ಮಾಡಿ ರುಬ್ಕೊಂತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ, 1 ಸ್ಪೂನ್ ಜೀರಿಗೆ, 1 ಕಪ್ ತೆಂಗಿನ ತುರಿ, ಸ್ವಲ್ಪ ಹುರಿಗಡ್ಲೆ, ಇದನ್ನ ಮತ್ತೆ ಇದ್ರೊಳಗೆ ಹಾಕೋದು. ಸಾಂಬಾರ್ ಪೌಡರ್ ಮಾಮೂಲಿ. ಎಷ್ಟು ಬೇಕೋ ಅಷ್ಟು ಖಾರ ಅಷ್ಟೇ. ಅದಕ್ಕೆ ಹಾಕ್ಬೇಕು. ಆಪ್ಷನ್ಸ್ ಬೇಕು ಅಂತಂದ್ರೆ ಟೊಮೊಟೊ ಹಾಕೋಬಹುದು, ಇಲ್ಲದೆ ಹೋದ್ರೆ ಬೇಡ. ಇದಿಷ್ಟನ್ನು ರುಬ್ಬೇಕಾ? ಓಕೆ, ಈಗ ಎಲ್ಲಾ ಸಾಮಾನು ರುಬ್ಕೊಂಡ್ ಬಂದಿದ್ದೀರಾ. ಓಕೆ, ಇವಾಗ ಒಗ್ಗರಣೆ ಹಾಕ್ಬೇಕು. ಕಡಾಯಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ,
ಸ್ವಲ್ಪ ಉದ್ದಿನ ಬೇಳೆ, ಒಂದ್ ಸ್ವಲ್ಪ ಜೀರಿಗೆ, ಎರಡು ಒಣಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆಗೆ ಹಾಕೋಬೇಕು. ಮತ್ತೆ ಒಂದ್ ಸ್ವಲ್ಪ ಇಂಗು. ಓಕೆ, ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಈಗ ರುಬ್ಬಿರೋದನ್ನ ಸ್ವಲ್ಪ ಕರಿಬೇವು. ಓಕೆ, ರುಬ್ಬಿರೋದನ್ನ ಎಣ್ಣೆನಲ್ಲಿ ಬಾಡಿಸ್ಕೋಬೇಕಾ? ಮಾಮೂಲಿ ಸಾಂಬಾರ್ ರೀತಿ, ಸ್ವಲ್ಪ ನೀರ್ ತರಾನು ಮಾಡೋದು, ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಸ್ವಲ್ಪ ಮರಳಿದೆ, ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. ಮುಂದೆ ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಅನ್ನದ ಜೊತೆ ಮುದ್ದೆ ಎಲ್ಲದರಲ್ಲೂ ತಿನ್ಬೋದು. ಓಕೆ, ಇದು ಗುಳ್ಕಾಯಿ ತೋರ್ಸಿದ್ರಲ್ಲ, ಅದ್ರಲ್ಲಿ ಇನ್ನೇನ್ ವೆರೈಟೀಸ್ ಮಾಡ್ತೀರಾ ನೀವು? ಬರೀ ಇದೊಂದೇ ಮಾಡೋದು? ಈ ತರ ಬಜ್ಜಿ ಅಂತಾರೆ ಇದಕ್ಕೆ. ಈ ತರ ಮಾಡ್ಕೊಂಡು ಬಾಣಂತಿಯರಿಗೆ ತುಂಬಾ ಒಳ್ಳೇದು. ನಾವು ತೆಂಗಿನಕಾಯಿ ಹಾಕಿದೀವಿ, ಅದ್ರ ಬದಲ ಕೊಬ್ಬರಿ ಹಾಕೋಬಹುದು. ಬಾಣಂತಿಯರು ಊಟ ಮಾಡ್ಬೋದು. ಇದು ಇಷ್ಟ. ಓಕೆ, ಬಹಳ ಕ್ವಿಕ್ ಆಗಿ ಸಿಂಪಲ್ ಆಗಿ ಆಗುವಂತ ರೆಸಿಪಿ ಇದು. ವೀಕ್ಷಕರೇ ನೋಡಿದ್ರಲ್ಲ, ಈ ರೀತಿ ಗುಳ್ಕಾಯಿ ಬದನೆಕಾಯಿ ವೆರೈಟಿನೇ ಇದು. ಇದನ್ನ ಮನೆಯಲ್ಲಿ ಬೆಳೆಸ್ಕೊಂಡ್ರೆ ಈ ರೀತಿಯ ಬಜ್ಜಿನ ಮಾಡಬಹುದು. ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳಿದ್ರು ಮೇಡಮ್. ಸೊ ಈ ತರ ರೆಸಿಪಿ ಮಾಡಬೇಕು ಅಂತಂದ್ರೆ ನೀವು ಮನೆಯಲ್ಲೇ ಇದನ್ನ ಬೆಳಿಬೇಕಾಗತ್ತೆ, ಅಥವಾ ಯಾರ್ದಾರು ಮನೆಯಲ್ಲಿ ಬೆಳೆದಿದ್ರೆ ಅದನ್ನ ತಗೊಂಡ್ ಬಂದ್ ಕೂಡ ನೀವು ಮಾಡಬಹುದು. ಅಲ್ಲಿ ಇಲ್ಲಿ ಜಾಸ್ತಿ ಜಾಗಗಳಿರುತ್ತಲ್ಲ, ಅಲ್ಲಿ ಬೆಳೆಯುತ್ತೆ. ಅಲ್ಲಿ ಬೇಲಿ ಆಗ್ಬೋದು, ಬಾಕಿ ಸೈಟ್ ಗಳಲ್ಲಿ ಆಗ್ಬೋದು, ಈ ತರ ಬೆಳೆದಿರುತ್ತೆ. ನಾವು ಹಾಗೆ ಬೆಳೆಸಿದ್ರೆ ಬೆಳೆಯಲ್ಲ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಆರೋಗ್ಯ ಪೂರ್ಣವಾದ ಒಂದು ಗುಳ್ಕಾಯಿ ಬಜ್ಜಿ ರೆಡಿ ಆಗಿದೆ. ವಿಶೇಷವಾಗಿ ಮೇಡಮ್ ಹೇಳ್ದಂಗೆ ಬಾಣಂತಿಯರಿಗೆ ಇದು ಸೇವನೆಗೆ ಯೋಗ್ಯ. ಹಾಗಾಗಿ ಯಾರಾದ್ರೂ ಮನೆಯಲ್ಲಿ ಬಾಣಂತಿಯರಿದ್ರೆ ಇದನ್ನ ರೆಡಿ ಮಾಡಿಕೊಂಡು ಸೇವಿಸಬಹುದು. ವೀಕ್ಷಕರೇ, ಗುಳ್ಕಾಯಿ ಬಜ್ಜಿ ರೆಡಿ ಆಯ್ತು. ಈಗ ಮತ್ತೊಂದು ರೆಸಿಪಿಯನ್ನ ಮಾಡ್ತಾ ಇದ್ದಾರೆ ಮೇಡಮ್. ಏನ್ ಮಾಡ್ತಾ ಇದ್ದೀರಾ? ನಲ್ಲಿಕಾಯಿ ಚಿತ್ರಾನ್ನ. ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ. ಇದು ಕೂಡ ಒಂದು ಹೆಲ್ದಿ ರೆಸಿಪಿನೇ. ಹೇಳಿ ಮೇಡಮ್, ಏನೇನ್ ಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸ್? ಇದಕ್ಕೆ ಜಾರ್ ತಗೋತೀನಿ. ಜಾರ್ಗೆ ಜೀರಿಗೆ, ಸ್ವಲ್ಪ ಜೀರಿಗೆ, ಓಕೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಸ್ವಲ್ಪ ಶುಂಠಿ, ಓಕೆ, ನಲ್ಲಿಕಾಯಿ. ಬೀಜ ತೆಗೆದು ತಗೊಂಡಿದ್ದೀರಾ? ಎಷ್ಟು ತಗೊಂಡಿದ್ದೀರಾ ಬೆಟ್ಟದ ನಲ್ಲಿಕಾಯಿ? ಸುಮಾರು ಒಂದು 10-15 ತಗೊಂಡಿದ್ದೀವಿ. 15. ಅದಕ್ಕೆ ಮೆಣಸಿನಕಾಯಿ. ಮೆಣಸು ಒಗ್ರು ಬರಲ್ವಾ ಮೇಡಮ್ ಚಿತ್ರಾನ್ನ? ಇಲ್ಲ, ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕ್ತು ಅಂತಂದ್ರೆ ಒಗ್ಚೆಲ್ಲ ಹೋಗುತ್ತೆ. ಸ್ವಲ್ಪ ಇಂಗು. ಒಣಮೆಣಸಿನ್ಕಾಯಿನೆಲ್ಲ ರೋಸ್ಟ್ ಮೇನ್ ಮಾಡಂಗಿಲ್ಲ? ಇಲ್ಲ, ಹಾಗೆ ಮಾಡೋಗಿಲ್ಲ. ಹಸಿಮೆಣಸಿನ್ಕಾಯಿ ಯಾರು ಹಾಕ್ಬೋದು, ಗ್ಯಾಸ್ಟ್ರಿಕ್ ಅಂತಾನೆ ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಒಣಮೆಣಸಿನ್ಕಾಯಿನ ಹಾಕಿದೀನಿ.
ಇಷ್ಟನ್ನು ರುಬ್ಕೊಂಡು ಒಗ್ಗರಣೆ ಮಾಡಿ ಆಮೇಲೆ ಒಗ್ಗರಣೆ. ಬೆಲ್ಲ ಇದಕ್ಕೆ ಹಾಕ್ತೀರಾ? ಇಲ್ಲ, ಗೊಜ್ಜಿಗೆ. ಓಕೆ, ಇದನ್ನ ರುಬ್ಬೇಕು ಈಗ. ಓಕೆ, ಈಗ ಮಸಾಲಾ ಐಟಮ್ಸ್ ಎಲ್ಲ ರುಬ್ಕೊಂಡ್ ಬಂದಿದ್ದೀರಾ. ಈಗ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕಾ, ಸ್ವಲ್ಪನೇ ಸಾಕಾ? ಸ್ವಲ್ಪ ಬಾಡ್ಬೇಕಲ್ಲ, ಸರಿ, ಇದಕ್ಕೋಸ್ಕರ. ಓಕೆ, ಸಾಸಿವೆ, ಜೀರಿಗೆ, ಓಕೆ, ಕಡ್ಲೆಕಾಯಿ ಬೀಜ, ಮಾಮೂಲಿ ಚಿತ್ರಾನ್ನಕ್ಕೆ ಏನೇನು ಹಾಕ್ತೀವಿ ಅದೆಲ್ಲ ಹಾಕೋದು. ಇದು ಬೇಕು ಅಂತಂದ್ರೆ ಹಸಿಮೆಣಸಿನ್ಕಾಯಿ ಹಾಕೋಬಹುದು, ಇಲ್ದೆ ಹೋದ್ರೆ ಈಗ ರುಬ್ಕೊಂಡಿದೀವಲ್ಲ ಒಣಮೆಣಸಿನ್ಕಾಯಿ ಸಾಕು. ಇದು ಫ್ರೈ ಆಗ್ಬೇಕು. ಓಕೆ, ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಲ್ಲಿ ಸಿ ವಿಟಮಿನ್ಸ್ ಜಾಸ್ತಿ ಇರುತ್ತೆ. ಹೌದು. ಸೊ ಸಿ ವಿಟಮಿನ್ ಇರೋದ್ರಿಂದ ಅದನ್ನ ನಮ್ಮ ದೈನಂದಿನ ಆಹಾರದ ಜೊತೆ ಅದನ್ನ ತಗೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಶುಗರ್ಗೆ ಒಳ್ಳೇದಾಗತ್ತೆ. ಶುಗರ್ಗೆ ಹಾಗಲಕಾಯಿನೂ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಮಿಕ್ಸಿ ಮಾಡ್ಬಿಟ್ಟು ದಿನ ಒಂದೊಂದ್ ಸ್ಪೂನ್ ತಿಂತು ಅಂತಂದ್ರೆ ಶುಗರ್ ಕಂಟ್ರೋಲ್ ಇರುತ್ತೆ. ಒಳ್ಳೆ ಟಿಪ್ ನೋಡಿ ವೀಕ್ಷಕರೇ. ಹಾಗಲಕಾಯಿ ರಸ ಮತ್ತೆ ನೆಲ್ಲಿಕಾಯಿ ರಸ ಒಂದೊಂದ್ ಸ್ಪೂನ್ ದಿನ ತಗೊಂಡ್ ಬಂದ್ರೆ ಖಂಡಿತ ಶುಗರು ಅಥವಾ ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಮೇಡಮ್ ಹೇಳಿದ್ರು. ನಿಜವಾಗ್ಲೂ ಒಳ್ಳೆ ಟಿಪ್ಪೇ ಇದು. ನಾವು ಬೆಟ್ಟದ ನೆಲ್ಲಿಕಾಯಲ್ಲಿ ಯೂಶಲಿ ಜ್ಯೂಸ್ಗಳು, ಉಪ್ಪಿನಕಾಯಿ, ಮಾಗ್ಲಿಬೇರ್ ಆ ತರದ್ ನೋಡ್ತಾ ಇದ್ವಿ. ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗು ರುಬ್ಬಕ್ಕೂ ಹಾಕೊಂಡಿದ್ದೀರಾ, ಇದಕ್ಕೂ ಹಾಕ್ತಾ ಇದ್ದೀರಾ. ಓಕೆ, ಈಗ ರುಬ್ಬಿರೋ ಮಸಾಲ ಹಾಕುವಂಥದ್ದು. ಅದ್ರಲ್ಲಿ ಬಾಡ್ಬೇಕಾ? ಇವಾಗ ಎಣ್ಣೆನಲ್ಲಿ ಬಾಡ್ಬೇಕದು. ಓಕೆ, ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ. ಹಿಂಗಿನ ಪರಿಮಳ. ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಗೊಜ್ಜು ತರ ಮಾಡ್ಕೋಬಹುದೇನಲ್ವಾ? ಗೊಜ್ಜು ತರ ಮಾಡ್ಕೋಬಹುದು. ಚಿತ್ರಾನ್ನ ಆಗಿರೋದ್ರಿಂದ ಸ್ವಲ್ಪ ನೀರ್ ಕಮ್ಮಿ ಹಾಕಿ ರುಬ್ಬಿದೆ. ಓಕೆ, ಅಷ್ಟೇ. ಇದಕ್ಕೊಂದ್ ಸ್ವಲ್ಪ ಒಗ್ಚಿರುತ್ತಲ್ಲ ಅಂತ ಬೆಲ್ಲ, ಒಂದ್ ಸ್ವಲ್ಪ ಬೆಲ್ಲ. ಓಕೆ, ಸಣ್ಣೂರಿಲಿ ಮಾಡೋಣ, ತಳ ಸಿಟ್ಕೊಂಡ್ಬಿಡುತ್ತೆ. ಓಕೆ, ಚೆನ್ನಾಗಿ ಫ್ರೈ ಆಗ್ಬೇಕು. ಇಲ್ಲಾಂದ್ರೆ ಒಣಮೆಣಸಿನ್ಕಾಯಿ ರುಬ್ಬೇಕಾದ್ರೇನೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಇದು ಫ್ರೈ ಆಗೋದ್ ಸ್ವಲ್ಪ ಮಾಡ್ಬೋದೇನೋ. ಆಗಲ್ಲ, ಖಾರ ಇರಲ್ಲ. ಇದು ಹೆಚ್ಚಿನ ಅಂಶ ಇರುತ್ತಲ್ಲ. ಓಕೆ, ಹೀಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ರೇನೆ, ರುಬ್ಬಿದ್ರೇನೆ ಸರಿ ಇದಕ್ಕೆ. ಓಕೆ, ಆಗಿದೆ. ಈಗ ಇದಕ್ಕೆ ಉಪ್ಪು ಹಾಕಿರಲಿಲ್ಲ, ಇದಕ್ಕೆ ಸಾಕಾಗೋ ಅಷ್ಟು ಉಪ್ಪು. ಆಮೇಲೆ ಅನ್ನಕ್ಕೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಆಮೇಲೆ ಒಂದ್ ಸ್ವಲ್ಪ ಅರಿಶಿನ. ಓಕೆ, ಈಗ ಮಸಾಲ ರೆಡಿ ಆಗಿದೆ. ಇದಕ್ಕೆ ಅನ್ನ ಹಾಕಿ ಕಲ್ಸ್ಕೋಬಹುದು. ಇದು ಆಫ್ ಮಾಡ್ತೀನಿ ಈಗ. ಓಕೆ, ಇನ್ನೊಂದ್ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ಗರಿ ಗರಿ ಆಗಿರುತ್ತೆ. ಮತ್ತೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಕಡಲೆ ಬೀಜ, ಉದ್ದಿನ ಬೇಳೆ, ಕಡಲೆಬೇಳೆ, ಓಕೆ, ಸಾಸಿವೆ, ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಅದಕ್ಕೆ ಹಾಕಿ ಕಲ್ಸೋದು. ಓಕೆ, ಅದಕ್ಕೆ ಮಾಡಿರುತ್ತೆ. ಯಾಕಂದ್ರೆ ಗರಿ ಗರಿಯಾಗಿ ಬೇಕಾಗತ್ತಲ್ಲ, ಅದಕ್ಕೆ ಬಾಯಿಗೆ ಸಿಗ್ಬೇಕಲ್ಲ ಕುಟುಂಬ ಅಂತ.
ಚಿತ್ರಾನ್ನ ಅಂದ್ರೆ ಅದೇ ಅಲ್ವಾ, ಕಡಲೆ ಬೀಜ ಸಿಗ್ತಾ ಇರ್ಬೇಕು. ಈಗ ಎಕ್ಸ್ಟ್ರಾ ಒಗ್ಗರಣೆನ ಅದಕ್ಕೆ ಹಾಕ್ತಾ ಇದ್ದೀರಾ? ಓಕೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಾಡಿದ್ರೆ ಚಿತ್ರಾನ್ನ ರೆಡಿ. ಹೇಗಿದೆ ರೆಸಿಪಿ? ಟೇಸ್ಟ್ ಮಾಡಿ ಹೇಳಿ ವೀಕ್ಷಕರೇ. ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಮತ್ತೆ ವಿಶೇಷವಾಗಿ ಗುಳ್ಕಾಯಿ ಬಜ್ಜಿ ರೆಡಿ ಆಗಿದೆ. ಬಿಸಿ ಬಿಸಿ ಆಗಿದೆ ಎರಡುವೆ. ಬನ್ನಿ ಟೇಸ್ಟ್ ಮಾಡಿ ನೋಡಿ ಹೇಳೋಣ. ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಫ್ಲೇವರ್ ಗೊತ್ತಾಗುತ್ತೆ ನಮ್ಗೆ, ಬೆಟ್ಟದ ನೆಲ್ಲಿಕಾಯಿ ಇದೆ ಅಂತ ಅದ್ರ ಪ್ರೆಸೆನ್ಸ್ ನಮ್ಗೆ ಫೀಲ್ ಆಗುತ್ತೆ. ಮಾಮೂಲಿ ಚಿತ್ರಾನ್ನಗಳಲ್ಲಿ ಬೇರೆ ಬೇರೆ ಬಗೆಗಳನ್ನ ನೋಡ್ತೀವಿ, ಅದೇ ತರ ಇದು ಒಂದು ಚಿತ್ರಾನ್ನ. ಸೀಸನ್ ಇದ್ದಾಗ ಇದನ್ನ ಮಾಡ್ಕೋಬಹುದು. ಒಳ್ಳೆ ಆರೋಗ್ಯಪೂರ್ಣವಾದ ರೆಸಿಪಿ ಇದು. ಗುಳ್ಕಾಯಿ ಬಜ್ಜಿ ಟೇಸ್ಟ್ ನೋಡೋಣ. ಚೆನ್ನಾಗಿದೆ, ಏನು ಡಿಫ್ರೆನ್ಸ್ ಇಲ್ಲ. ಒಂದ್ ರೀತಿ ಎಲ್ಲ ಹದವಾಗಿ ಬಿದ್ದಿದೆ. ಉಪ್ಪು ಹುಳಿ ಖಾರ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ. ಚೆನ್ನಾಗಿದೆ. ಅನ್ನದ ಜೊತೆ ಕಲ್ಸ್ಕೋಬಹುದು, ನೀಟಾಗಿ ಊಟ ಮಾಡ್ಬೋದು. ಮೇಡಮ್, ನಮ್ಮ ಸ್ವರ್ಣ ಟಿವಿ ನಿಮ್ಮ ಮನೆಗೆ ಬಂದು ನಿಮ್ಮಿಂದನೇ ಖಾದ್ಯಗಳನ್ನ ತಯಾರಿಸಿ ನಮ್ಮ ವೀಕ್ಷಕರಿಗೆ ತಲುಪಿಸುವಂತಹ ಕೆಲಸ ಮಾಡಿದೀವಿ ಇವತ್ತು. ಹೇಗ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಲತಾ ಮೇಡಮ್ ಕಡೆಯಿಂದ ನೀವು ಬಂದಿರೋದು ಇದಕ್ಕೋಸ್ಕರ ಅದಕ್ಕೂ ಖುಷಿ ಅನಿಸ್ತಾ ಇದೆ. ಈ ತರ ಎಲ್ಲ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಮಾಡಿದೀವಿ. ಓಕೆ, ಹೇಗಿದೆ ಅಂತ ಹೇಳಿ. ವೀಕ್ಷಕರೇ, ನೋಡಿದ್ರಲ್ಲ, ಎರಡು ಆರೋಗ್ಯಪೂರ್ಣವಾದ ಹಾಗೂ ಸ್ವಾದಭರಿತವಾದ ರೆಸಿಪಿಯನ್ನ ನೀವು ನೋಡಿದ್ರಿ, ಕಲ್ಸ್ಕೊಟ್ಟಿದೀವಿ. ಬಹಳ ಸುಲಭವಾಗಿ ಮಾಡಬಹುದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ